ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ತೆಂಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ, ವಿಮಾನ ಗೋಪುರ, ಕಳಸಾರೋಹಣ ಹಾಗೂ ಅಷ್ಟಬಂಧ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವು ಕಳೆದ 3 ದಿನಗಳ ಕಾಲ ನಡೆದು ಇಂದು ಉದ್ಘಾಟನೆ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಿತು. ಆಗಸ್ಟ್ 5ರ ಸೋಮವಾರದಿಂದ ಆಗಸ್ಟ್ 7ರ ಬುಧವಾರದವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಇಂದು ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ಶ್ರೀ ಕ್ಷೇತ್ರ ಸುತ್ತೂರು ಮಠದ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ಉತ್ತಮವಾದ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡುವುದರ ಜೊತೆಗೆ ದೈವಭಕ್ತಿಯನ್ನು ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತೆಂಕಹಳ್ಳಿ ಕ್ಷೇತ್ರವು ಪುಣ್ಯಕ್ಷೇತ್ರವಾಗಿ ಬದಲಾವಣೆಯಾಗಲಿ ಎಂದು ಹಾರೈಸಿದರು. ಒಂದು ಸಾನ್ನಿಧ್ಯ ಸಂಕಲ್ಪ ಮಾಡುವಂತೆ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು. ಅದು ಶಿಥಿಲವಾಗೋದ್ರಿಂದ ಇವತ್ತು ಶಿಲಾಮಂಟಪ 4 ದಿವಸ ನಿರ್ಮಾಣ ಆಗಿದೆ. ಮಲೆ ಮಹದೇಶ್ವರರು ಐತಿಹಾಸಿಕ ಮಹಾಪುರುಷರು, ಪವಾಡ ಪುರುಷರು, ಪವಾಡ ಸದೃಶವಾದಂತಹ ಬದುಕನ್ನು ನಡೆಸಿದಂಥವರು. ಈ ಜಗತ್ತಿನಲ್ಲಿ ಮಹತ್ತರ ಸಾಧಿಸಿದಂತಹ ಈಶ್ವರನ ಪ್ರತಿರೂಪ ಯಾರು ಅಂದರೆ ಮಹದೇಶ್ವರ ಮಹದೇಶ್ವರರಲ್ಲಿ ಅನೇಕ ಅವಿಸ್ಮರಣೀಯ ಸಂಗತಿಗಳನ್ನು ನಡೆಸಿದ್ದಾರೆ. ಅವರನ್ನು ಶಿಕ್ಷೆಯಿಂದ ಬಂದು ಅಂತ ಹೇಳುವಂತಹ ಪ್ರತೀತಿ ಉಂಟು. ಅವರು ಮೂಲತಃ ಅನೇಕ ವಾಸ್ತವ ಮಾಹಿತಿಗಳು ಇದ್ದರೂ ಕೂಡ ಅವರ ಸ್ವಯಂ ಪ್ರಕಾಶ ಪ್ರಭೆಯಿಂದ ಬೆಳೆದಂಥದ್ದು. ಅವರು ಸಂಚರಿಸಿದಲ್ಲೆಲ್ಲ ಸಂಚಲನವನ್ನು ಉಂಟು ಮಾಡಬೇಕು. ಜಗದ ವಿಜ್ಞಾನವನ್ನು ಹೋಗಲಾಡಿಸಿ ಜಗದಲ್ಲಿದ್ದಂತಹ ಮೌಢ್ಯಗಳನ್ನು ಅರಿವು ಮಾಡಿಕೊಟ್ಟು ಒಂದು ಜ್ಞಾನದ ಕಡೆಗೆ, ಒಂದು ಪವಿತ್ರವಾದ ಮನಸ್ಸುಗಳ ಕಡೆಗೆ ನಡೆಯಲಿಕ್ಕೆ ಅವಕಾಶ ಕಲ್ಪಿಸುವಂತಹ ಮಹದೇಶ್ವರ. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಅಂತರಂಗದ ಬದುಕನ್ನು ಶುದ್ಧ ಮಾಡಲು ದೇವಸ್ಥಾನಗಳು ಅವಶ್ಯಕತೆ ಇದೆ. ಎಲ್ಲರ ಮನಸ್ಸನ್ನು ಪವಿತ್ರಗೊಳಿಸುವ ದೇವಸ್ಥಾನಗಳೆಂದು ಪ್ರತಿಯೊಬ್ಬರು ಭಾವಿಸಿಕೊಂಡು ಜೀವನ ನಡೆಸಬೇಕು. ತೆಂಕಹಳ್ಳಿ ಗ್ರಾಮಸ್ಥರು ದೇವಸ್ಥಾನ ಕಟ್ಟುವ ಬದಲು ಎಲ್ಲರ ಮನಸ್ಸನ್ನು ಕಟ್ಟಿದ್ದಾರೆ. ಈ ಪ್ರಕೃತಿ ಮಡಿಲಿನಲ್ಲಿ ಮಹದೇಶ್ವರರು ನೆಲೆಸಲು ಪ್ರಶಾಂತವಾಗಿದೆ ಎಂದು ತಿಳಿಸಿದರು. ಈ ಕಡಿಮೆ ಅದಕ್ಕೆ ದೇವಸ್ಥಾನ ಯಾಕಪ್ಪ ಅಂತಂದರೆ ಅದು ನಮ್ಮ ಮನಸ್ಸನ್ನು ಪವಿತ್ರಗೊಳಿಸೋದಕ್ಕೆ ಬೇಕಾಗಿರುವಂಥ ಒಂದು ಸ್ಥಳ ಅಂತಿದೆ. ನಮಗೆ 2 ವಾಕ್ಯ ಇದೆ, ಒಂದು ಅಂತರಂಗ, ಮತ್ತೊಂದು ಬಹಿರಂಗ ಇದೆ. ಮನುಷ್ಯನ ಬಹಿರಂಗ ಎಲ್ಲಕ್ಕೂ ಗೊತ್ತಿರುವಂತಹದ್ದು.
ಅದೆಲ್ಲವನ್ನ ನಾವು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಇನ್ನೊಬ್ಬರ ಬಹಿರಂಗವೂ ನಮಗೆ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ಅಂತರಂಗ, ನಮ್ಮ ಅರಿವಿಗೆ ಮಾತ್ರ ಬರುವಂಥದ್ದು. ಈ ಎರಡು ಬದುಕಿನಲ್ಲಿ ಹೊರಗಿನ ಬದುಕಿಂತಲೂ ಕೂಡ ನಮ್ಮ ಒಳಗಿನ ಬದುಕು, ನಮ್ಮ ಅಂತರಂಗದ ಬದುಕನ್ನು ಕೂಡ ಪವಿತ್ರಗೊಳಿಸಿಕೊಳ್ಳುವಂತಹ ಒಂದು ಸ್ಥಳ ಅಂದರೆ ಅದು ದೇವಸ್ಥಾನ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ನಮ್ಮ ಭಾವನೆಗಳನ್ನು ಶುದ್ಧಗೊಳಿಸ್ಕೊಳ್ಳೋದಕ್ಕೆ, ನಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ಕೊಳ್ಳೋದಕ್ಕೆ ಇವತ್ತು ದೇವಸ್ಥಾನಗಳು ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥದ್ದು. ಅದಕ್ಕೆ ವಿವೇಕಾನಂದರು ನಿಮ್ಮ ಭಾವನೆಗಳು ಶುದ್ಧವಾಗಿದೆ ಅಂತ, ಮೇಕ್ ಯುವರ್ ಆಸ್ಪಿರೇಷನ್ಸ್ ಹೈ ಎನ್ನುವಂತಹ ಮಾತನ್ನು ಹೇಳಿದರು. ನಿಮ್ಮ ಭಾವನೆಗಳು ಯಾವತ್ತೂ ಶುದ್ಧವಾಗಿದೆ ಎನ್ನುವಂತಹ ಭಾವನೆಯ ಮಾತುಗಳನ್ನು ಹಿಂದೆ ಹೇಳಿರುವಂತಹ ದೇವರೆಲ್ಲಿದ್ದಾನಪ್ಪ ಅಂದರೆ ನಮ್ಮ ಭಾವನೆಯಲ್ಲೇ ಇರುವಂತಹ ದೇವರೆಲ್ಲೆಲ್ಲೂ ಇಲ್ಲ. ನಾವು ಎಲ್ಲಿ ಭಾವನೆಯನ್ನು ಪವಿತ್ರವಾಗಿ ಇಟ್ಕೊಳ್ತೇವೆಯೋ ಅದೆಲ್ಲರೂ ಕೂಡ ದೇವರನ್ನು ಕಾಣೋದಕ್ಕೆ ಸಾಧ್ಯ. ನರೇವೋ ವಿದ್ಯತೆ ಕಾಷ್ಟೇ ಪಾಷಾಣೆ ನ ಮೃಣ್ಮಯೇ ಭಾವೇಶು ವಿದ್ಯತೆ ದೇವೋ ತಸ್ಮಾತ್ ಭಾವೋ ಹಿ ಕಾರಣ ಅಂತಾರೆ. ದೇವರು ಕಲ್ಲಲ್ಲಿಲ್ಲ, ಮಣ್ಣಲ್ಲಿಲ್ಲ, ಕಟ್ಟಿಗೆಯಲ್ಲಿಲ್ಲ, ಬೇರೆ ಇಲ್ಲ. ಆದರೆ ನಾವು ನೋಡುವ ಭಾವದಲ್ಲಿ ದೇವರು ಇರುವಂತಹವನು. ಹಾಗೆ ಅಂತಹ ಸದ್ಭಾವವನ್ನು ನಮ್ಮೆಲ್ಲರಲ್ಲಿ ಬಿತ್ತುವಂತಹ ಒಂದು ಪವಿತ್ರ ಕಾರ್ಯವನ್ನು ಇಂಥ ದೇವಸ್ಥಾನಗಳ ಮೂಲಕವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅಂತಹ ಮಹದೇಶ್ವರರು ಯಾವತ್ತೂ ಕೂಡ ಈ ಭಾಗದ ಜನಗಳ ಮನಸ್ಸಿನಲ್ಲಿ ಯಾವತ್ತೂ ಅವರು ನೆಲೆಯೂರಿರುವಂತಹವರು. ಅವರ ಸ್ಮರಣೆಯನ್ನು, ಅವರಷ್ಟು ಸಾಹಿತ್ಯ, ಅವರ ಬಗ್ಗೆ ಬರೆದಿರುವಂತಹ ಸಾಹಿತ್ಯ, ಜನಪದ ಸಾಹಿತ್ಯ, ಎಷ್ಟು ಸಾಹಿತ್ಯವನ್ನು ಬರೆದಿರುವಂತಹವರು ಇನ್ಯಾರೂ ಕಾಣೋದಕ್ಕೆ ಸಾಧ್ಯ ಆಗದಿರುವಂತಹ ಮಹಾನ್ ಭಾವರಾಗಿರುವಂತಹ ಮಹದೇಶ್ವರರ ದೇವಸ್ಥಾನವನ್ನು ನಾವೆಲ್ಲರಿಗೂ ಕಟ್ಟಿದ್ದೀರಿ. ನನಗೆ ಸಾಹಿತ್ಯದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೇಳಿದ ಮೇಲೆ ನೀವು ದೇವಸ್ಥಾನ ಕಟ್ಟಿದ್ರೆ ಅದು ಗೊತ್ತಿಲ್ಲ, ನೀವು 3 ಮನಸ್ಸು ಕಟ್ಬಿಟ್ಟಿದ್ದೀರಪ್ಪ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ನನಗೆ. ಇವತ್ತು ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ, ಮನುಷ್ಯನ ಮನಸ್ಸು ಕಟ್ಟೋದು ದೊಡ್ಡದು. ಇವತ್ತು ಎಲ್ಲ ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಮಾಡಿದಿರಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಮನಸ್ಸು ಚೆನ್ನಾಗಿದ್ದಾಗ, ಊರು ಚೆನ್ನಾಗಿದ್ದಾಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ವಿವೇಕಾನಂದರು ಹೇಳಿದ್ರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಆಗಮಿಸಿದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಕುಂದೂರು ಬೆಟ್ಟದ ರಸಸಿದ್ದೇಶ್ವರ ಮಠದ ಶ್ರೀ ನಂಜುಂಡ ಸ್ವಾಮಿಗಳು, ಕೆಆರ್ ನಗರದ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಡಾಕ್ಟರ್ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳು, ಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠ ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಮರಳಗವಿ ಮಠದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಸೇರಿದಂತೆ ಬಸವರಾಜು, ನಂಜುಂಡಸ್ವಾಮಿ, ಹಲವು ಮಠದ ಹರಗುರು ಚರಮೂರ್ತಿಗಳು, ತೆಂಕಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು.